ನನ್ನ ಇರ್ರೆಗ್ಯುಲರ್ ಪೀರಿಯಡ್ಸಲ್ಲೂ ಕೂಡ ಹಾಸ್ಪಿಟಲ್ ಹೋಗದೆ ಮೆಡಿಸಿನ್ ತಗೊಳ್ಳದೆ ಪ್ರೆಗ್ನೆಂಟ್ ಆದ ಸ್ಟೋರಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೆ. ನೀವೆಲ್ಲರೂ ಸಖತ್ ಇಷ್ಟಪಟ್ರಿ, ತುಂಬ ಜನಕ್ಕೆ ಶೇರ್ ಮಾಡಿದ್ರಿ. ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು, ಮ್ಯಾಮ್ ಪ್ರೆಗ್ನೆನ್ಸಿ ಪ್ಲ್ಯಾನಲ್ಲಿ ನೀವು ಫುಡ್ ಯಾವ ಥರ ಫಾಲೋ ಮಾಡಿದ್ರಿ, ದಯವಿಟ್ಟು ಶೇರ್ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿನ ವಿಡಿಯೋ ನಿಮಗೋಸ್ಕರ. ಓಕೆ, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ, ಆ್ಯಂಕರ್ ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇ ಬಾರಿಗೆ ನೀವು ಯಾರಾದರೂ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ವಿಡಿಯೋಸ್ನ ನೋಡಿ, ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ನನ್ನ ಇಂಟೆನ್ಷನ್ ಇಷ್ಟೇ, ಆದಷ್ಟು ಎಲ್ಲ ಕಡೆ ಪಾಸಿಟಿವ್ನ ಸ್ಪ್ರೆಡ್ ಮಾಡಬೇಕು ಆ್ಯಂಡ್ ಎಲ್ಲರ ಲೈಫಲ್ಲೂ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಬೇಕು ಅಂತ ಅನ್ನೋದೇ ನನ್ನ ಆಸೆ. ಪ್ರೆಗ್ನೆನ್ಸಿ ಪ್ಲ್ಯಾನಲ್ಲಿ ಖಂಡಿತವಾಗ್ಲೂ ನಾನು ಫುಡ್ಡಲ್ಲಿ ಸಾಕಷ್ಟು ಚೇಂಜಸ್ನ ಮಾಡಿಕೊಂಡೆ. ಅದು ಕೂಡ ತುಂಬ ಹೆಲ್ಪ್ ಆಯಿತು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಯಾವುದೇ ಒಂದು ಒಳ್ಳೆ ಕೆಲಸನ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ದೇವ್ರ ಹತ್ರ ನಾವು ಪ್ರಾರ್ಥನೆನ ಇಡ್ತೀವಿ, ಸಂಕಲ್ಪ ಮಾಡ್ಕೊಳ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ನಮಗೆ ಲೈಫಲ್ಲಿ ಇರ್ಬೋದು, ಪರ್ಸ್ನಲಿ ಇರ್ಬೋದು, ವರ್ಕಲ್ಲಿ ಇರ್ಬೋದು, ಮೊದಲು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು, ಬಿಲೀವ್ ಮಾಡಬೇಕಾಗಿರೋದು ಭಗವಂತನ. ಸೊ ಒಂದು ಸಂಕಲ್ಪ ಅಂತ ಮಾಡ್ಕೊಳ್ಳಿ, ನಿಮಗಿಂತಲೂ ಹೆಚ್ಚಿಗೆ ದೇವ್ರನ್ನ ನಾನು ನಂಬ್ತೀನಿ ಅನ್ನೋ ಒಂದು ನಂಬಿಕೆನ ಇಟ್ಕೊಳ್ಳಿ, ಒಳ್ಳೆಯದನ್ನ ಯೋಚನೆ ಮಾಡಿ, ಒಳ್ಳೆ ಮನಸ್ಸಿಂದ ಇರಿ. ಖಂಡಿತವಾಗ್ಲೂ ನೀವು ಆಸೆ ಪಟ್ಟಿದ್ದು ನಿಮಗೆ ಬೇಕಾಗಿರೋದು ಸಿಕ್ಕೇ ಸಿಗುತ್ತೆ. ಇದು ನಾನು ಮುಖ್ಯವಾಗಿ ಹೇಳಲೇಬೇಕಿತ್ತು, ಹಾಗಾಗಿ ಫಸ್ಟೇ ಹೇಳಿದ್ದೀನಿ. ಓಕೆ, ಕಮ್ ಟು ದ ಪಾಯಿಂಟ್. ಈಗ ನನ್ನ ಒಂದು ಫುಡ್ ರೋಟೀನು ತುಂಬಾ ನಾನು ಆ ಬೆರೀಸ್ ತಿಂತಿದ್ದೆ, ಈ ಬೆರೀಸ್ ತಿಂತಿದ್ದೆ ಅಂತ ನಾನು ಖಂಡಿತ ತುಂಬ ನಿಮಗೆ ಕೈಗೆ ಎಟುಕಕ್ಕೆ ಆಗದಿರುವಂಥ ಟಿಪ್ಗಳನ್ನ ನಾನು ಖಂಡಿತ ಶೇರ್ ಮಾಡೋದಿಲ್ಲ. ಸೊ ಸಿಂಪಲ್ ಆಗೇ ಇರುತ್ತೆ, ಬಟ್ ಎಫೆಕ್ಟಿವ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಮಾಡ್ತಾ ಇರೋದು ಸಿಕ್ಕಾಬಟ್ಟೆ ಟೆನ್ಷನು, ಸಿಕ್ಕಾಬಟ್ಟೆ ಒತ್ತಡ. ಆಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ಕುತ್ಕೊಂಡು 10 ನಿಮಿಷ 5 ನಿಮಿಷ ನೋಡ್ತೀವಿ ಅಂತ ಅನ್ಕೊಳ್ತೀವಿ. ಬಟ್ ಖಂಡಿತ ಮಿನಿಮಮ್ 1 ಅವರ್ ಅದರಲ್ಲಿ ಸ್ಪಾಯ್ಲ್ ಆಗಿರುತ್ತೆ. 1 ಅವರ್ ನಮ್ದಲ್ಲ ಅಂತ ಇನ್ಸ್ಟಾಗ್ರಾಮಾಗಿ ಕೊಟ್ಬಿಟ್ಟಿರ್ತೀವಿ. ಅದು ಏನು ಮಾಡ್ತೀವಿ, ಕೆಲಸ ಎಲ್ಲ ಮುಗಿದ್ಮೇಲೆ ರಾತ್ರಿ ಮಲಗಬೇಕಂತ ಅನ್ನೋ ಟೈಮಲ್ಲಿ 10ರಿಂದ 11, 11:30, 12 ಗಂಟೆ ತನಕಲೂ ಆಗೋಗ್ಬಿಡುತ್ತೆ. ದಯವಿಟ್ಟು ಅದನ್ನ ಸ್ಕಿಪ್ ಮಾಡಿ. ನಿಮ್ಮ ಮೊಬೈಲ್ ಹಾಲಲ್ಲೇ ಇರಲಿ, ನೆಟ್ ಆಫ್ ಮಾಡಿ ಹಾಲಲ್ಲೇ ಬಿಟ್ಟಿರಿ. ಆರಾಮಾಗಿ 10ರಿಂದ 11 ಗಂಟೆ ಒಳಗಡೆ ಹೋಗಿ ಮಲ್ಕೊಂಬಿಡಿ. ಬೆಳಗ್ಗೆ ಬೇಗ ಏಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದಾಗ ಮನಸ್ಸು ಎಷ್ಟು ಆರಾಮ್ ಅನಿಸ್ತಿರುತ್ತೆ ಗೊತ್ತಾ, ನಿಮ್ಮ ಕೆಲಸಗಳು ಕೂಡ ಬೇಗ ಆಗುತ್ತೆ. ಅವತ್ತಿನ ದಿನ ಒಂಥರ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬೆಚ್ಚಗೆ ಅಥವಾ ಏನು ನಿಮಗೆ ಬಿಸಿ ಕುಡಿಬೇಕಂತ ಅನ್ಸೋಷ್ಟು ಒಂದು ದೊಡ್ಡ ಗ್ಲಾಸಲ್ಲಿ ವಾಟರ್ ತಗೊಳ್ಳಿ. ನಾನು ಈ ಥರ ಒಂದು ಸ್ಟೀಲ್ ಬಾಟಲಲ್ಲಿ 1 ಲೀಟರ್ ಆಗೋಷ್ಟು ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ಬಿಸಿ ಮಾಡಿ. ಪ್ಲಾಸ್ಟಿಕ್ ಬಾಟಲ್ ಉಪಯೋಗಿಸೋದಕ್ಕೆ ಹೋಗಬೇಡಿ. ನಿಮ್ಗೆ ಏನಕ್ಕೆ ಅಂತ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಒಳ್ಳೇದಲ್ಲ ಪ್ಲಾಸ್ಟಿಕ್ ಬಾಟಲು. ಈ ಥರ ಒಂದು ಸ್ಟೀಲ್ ಬಾಟಲ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಲೈಫು ಕೂಡ ಚೆನ್ನಾಗಿ ಬರುತ್ತೆ. ನಾನು ಇದು ಫ್ಲಿಪ್ಕಾರ್ಟ್ ಅಥವಾ ಎಲ್ಲೋ ತೊಗೊಂಡಿದ್ದೆ. ನಾನು ಲಿಂಕ್ ಬೇಕಂತಂದರೆ ಪ್ರಾಡಕ್ಟನ್ನ ಟ್ಯಾಗ್ ಮಾಡಿರ್ತೀನಿ, ವಿಡಿಯೋ ಮೇಲೆ ಇರುತ್ತೆ, ಚೆಕ್ ಮಾಡಿ. ತಣ್ಣೀರು ಹಾಕಿದ್ರೆ ತಣ್ಣಗಿರುತ್ತೆ, ಬಿಸಿ ನೀರು ಹಾಕಿದ್ರೆ ಬಿಸಿ ಇರುತ್ತೆ. ಸೊ ಹಾಗಾಗಿ ಒಂದ್ಸತಿ ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಗುತ್ತೆ. ಇದರಲ್ಲಿ 1 ಲೋಟ ಒಂದು 3-4 ಸತಿ ಕುಡಿಯೋಷ್ಟೊತ್ತಿಗೆ ನಿಮಗೆ ಖಾಲಿ ಆಗುತ್ತೆ. ಖಾಲಿ ಆದಂಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ನೀರು ಚೆನ್ನಾಗಿ ಕುಡಿಬೇಕು ಮುಖ್ಯವಾಗಿ. ಯಾವಾಗಲೂ ಅಷ್ಟೇ, ನಮಗೆ ಪ್ರೆಗ್ನೆನ್ಸಿಗೋಸ್ಕರನೇ ಅಂತಲ್ಲ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅಂತ ನೋಡೋದಕ್ಕೆ ನೀರು ತುಂಬ ಅವಶ್ಯಕತೆ ಇದೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಎಕ್ಸಸೈಸ್ಗೆ ಅಂತ ಟೈಮ್ ಇಟ್ಟಿದ್ದೆ. ಅಂದರೆ ಸೂರ್ಯ ನಮಸ್ಕಾರ. ನನಗೆ ಸಪ್ರೇಟಾಗಿ ಎಕ್ಸಸೈಸ್ ಮಾಡೋದಕ್ಕೆ ಸ್ವಲ್ಪ ಮೈಗಳ್ತನನೋ ಸೋಮಾರಿತನನೋ ಅಂತ ಹೇಳ್ಬೋದು. ಬಟ್ ಈ ಸೂರ್ಯ ನಮಸ್ಕಾರ ಮಾಡ್ತಾ 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 ನಿಮಗೆ ಒಂಥರ ಅಡಿಕ್ಟ್ ಆಗೋಗ್ಬಿಡ್ತೀರಾ. ಸೊ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಕಂಪ್ಲೀಟ್ ಬಾಡಿಗೆ ವರ್ಕೌಟ್ ಸಿಗುತ್ತೆ. ಅದರ ಜೊತೆಗೆ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಿರುತ್ತೆ, PCOD ಅಥವಾ ಥೈರಾಯ್ಡ್ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ಇದನ್ನು ಒಂದು ಕಂಟ್ರೋಲಲ್ಲಿ ಇಡೋದಕ್ಕೆ ಸೂರ್ಯ ನಮಸ್ಕಾರ ತುಂಬಾ ಒಳ್ಳೆಯದು, ಆಯಿತಾ. ಅದಾದಮೇಲೆ ಬಟರ್ಫ್ಲೈ ಆಸನ. ಬಟರ್ಫ್ಲೈ ಅದೊಂದು 5 ನಿಮಿಷ ಮಾಡಿ. ಸೊ 1-2 ನಿಮಿಷ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಹಿಂದಿನ ದಿನ ರಾತ್ರಿನೇ ನಾನು ಮಾಲ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಿದ್ದೆ. ನಿಮ್ಮ ಅಶ್ವಿನಿ ಅಂತ ಅಂದ್ಬಿಟ್ಟು ನೀವು ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು, ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಅಂತಂದರೆ ಅವ್ರ ಚಾನಲನ್ನು ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಅಶ್ವಿನಿ ಅಂತ ಈಗ 2 ವರ್ಷದಿಂದಲೂ ಅವರು ಮಾಲ್ಟನ್ನ ಎಲ್ರಿಗೂ ಕಳಿಸ್ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ ಅಂತ ಅಂದರೆ, ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಕೂಡ ಅವರು. ಸೊ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ತುಂಬ ಟ್ರಾನ್ಸ್ಪರೆಂಟ್, ತುಂಬ ಪ್ರಾಮಾಣಿಕವಾಗಿ ಅವರು ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಇಂಟೆನ್ಷನಿಂದ ಪ್ರಾಡಕ್ಟನ್ನು ಕಳಿಸಿದ್ದಾರೆ. ಸೊ ಅವರ ಪ್ರಾಡಕ್ಟನ್ನು ತೊಗೊಂಡ ಮೇಲೆ ಸಾಕಷ್ಟು ಜನ ಪ್ರೆಗ್ನೆಂಟ್ ಆಗಿರೋದು ಉಂಟು. ಅವರ ಚಾನಲಲ್ಲಿ ನೆಕ್ಸ್ಟು ವಿಡಿಯೋನ ಮಾಡ್ತಾರೆ ನೋಡಿ. ಸೊ ನನಗೆ ಈ ಥರ ಕಮೆಂಟ್ಗಳೆಲ್ಲ ಬರ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ಅವಾಗವಾಗ ಕಳಿಸ್ತಾ ಇರ್ತಾರೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ.
ಅವ್ರ ಮಾಲ್ಟನ್ನ ನಾನು 2 ವರ್ಷದಿಂದಲೂ ತಗೊಳ್ತಾ ಇದ್ದೀನಿ. ಬಟ್ ಹೇಗೆ ಅಂತಂದರೆ, ಒಂದು ದಿನ ತಗೊಂಡ್ರೆ 9 ದಿನ ಬಿಡೋದು, ಈ ಥರ ಮಾಡ್ತಾ ಇದ್ದೆ. ಆದರೆ ಲಾಸ್ಟ್ ಇಯರ್ ಮಾತ್ರ ನನಗೆ ಇಲ್ಲ, ನನ್ನ ಫುಡ್ ರೊಟೀನ್ ಕರೆಕ್ಟಾಗಿ ನಾನು ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಾಲ್ಟನ್ನ ಪ್ರತಿದಿನ ರಾತ್ರಿ ರೆಡಿ ಮಾಡ್ತಿದ್ದೆ. ಬೆಳಗ್ಗೆ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿತಿದ್ದೆ. ಸೊ ಇದನ್ನ ಬೆಳಿಗ್ಗೆ ಹೊತ್ತು ಚಿಯಾ ಸೀಡ್ಸ್ ಹಾಕೊಂಡು, ಮಜ್ಜಿಗೆ ಹಾಕೊಂಡು 1 ಲೋಟ, 2 ಲೋಟ ನಿಮ್ಗೆ ಎಷ್ಟು ಕುಡಿಬೇಕನ್ಸುತ್ತೆ ಅಷ್ಟು ಕುಡ್ದು, ಅದಾದ್ಮೇಲೆ ಬ್ರೇಕ್‌ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಹೋಗ್ತಿದ್ದೆ. ಬಿಕಾಸ್ ಆ ಮಿಡಲಲ್ಲಿ ನಮಗೆ ಬ್ರೇಕ್‌ಫಾಸ್ಟ್ ಆಗೋ ತನಕ ಹೊಟ್ಟೆ ಖಾಲಿ ಇರಬಾರ್ದಲ್ವಾ? ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್‌ಗಳೇನಾದ್ರೂ ತಿನ್ನೋದು, ಇಲ್ಲ ಅಂತಂದ್ರೆ ಇನ್ ಕೇಸ್ ಈ ಥರ ಮಾಲ್ಟ್ ಏನಾದರೂ ಮಾಡ್ಕೊಂಡಿದ್ರಿ ಅಂತಂದ್ರೆ ಅದನ್ನ ಕುಡಿಯೋದು. ಮತ್ತೆ ಗಂಡ ಹೆಂಡತಿ ಇಬ್ರೂ ಕುಡಿಬೇಕು. ಮತ್ತೆ ಮನೇಲಿ ಯಾರೇ ಇದ್ರೂ, ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವ್ರು ಯಾರೇ ಇದ್ರೂ ಮಾಲ್ಟ್ ತುಂಬ ಅಂದರೆ ತುಂಬ ಒಳ್ಳೆಯದು. ಸುಮಾರು 40ಕ್ಕೂ ಹೆಚ್ಚು ಏನು ಕಾಳುಗಳು ಇವನ್ನೆಲ್ಲ ಹಾಕಿ ಮಾಡಿರೋವಂಥದ್ದು. ಒಂದು ದಿನಕ್ಕೆ ನಮ್ಮ ಬಾಡಿಗೆ ಎಷ್ಟೆಷ್ಟು ಬೇಕಾಗುತ್ತೆ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ, ಈ ಪ್ರೋಟೀನ್ಸು ಇವೆಲ್ಲವನ್ನು ಈ ಮಾಲ್ಟ್ ನನಗೆ ತುಂಬ ಹೆಲ್ಪ್ ಆಯಿತು. ಅದಾದಮೇಲೆ ಬ್ರೇಕ್‌ಫಾಸ್ಟು, ಇದು ಮೆಂತ್ಯ ಹಿಟ್ಟು, ಜವೆ ಗೋಧಿ, ಮೆಂತ್ಯ, ಡ್ರೈ ಫ್ರೂಟ್ಸ್ಗಳು ಇದನ್ನೆಲ್ಲ ಹಾಕಿ ಮಾಡಿಸಿರೋದು. ಈಗಲೂ ಅಷ್ಟೇ ನನ್ನ ಬಾಣಂತನದಲ್ಲೂ ಕೊಡ್ತಾರೆ, ಮತ್ತು ದೊಡ್ಡವರಾದಾಗಲೂ ಕೊಡ್ತಾರೆ. ಬಟ್ ಇದು ಶಕ್ತಿ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗು ಕೂಡ ಮಾಡ್ಕೋಬೋದು. ನಾನು ನಾರ್ಮಲ್ ಆಗಿ ಮೊದಲಿಂದಲೂ ತಿಂತಾ ಇದ್ದೆ. ಬ್ರೇಕ್‌ಫಾಸ್ಟ್ ಜೊತೆಗೆ ಇದು ಒಂದು ಉಂಡೆ ತಿಂದುಬಿಟ್ರೆ ನೀವು ರೈಸ್ ಜಾಸ್ತಿ ತಿನ್ನೋದು ಅವಾಯ್ಡ್ ಆಗುತ್ತೆ. ಸೊ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದು ಕೂಡ. ವಾಟ್ ಎವರ್ ನೀವು ಇದೇ ತಿನ್ಬೇಕು ಅದೇ ತಿನ್ಬೇಕಂತ ಏನಿಲ್ಲ. ನೀವು ಉಪಯೋಗಿಸೋವಂತಹ ಏನು ತರಕಾರಿ ಸಾಂಬಾರು ಮಾಡಿದ್ರಿ ಅಂದರೆ ಹೆಚ್ಚಿಗೆ ತರಕಾರಿ, ಅಥವಾ ಪಲಾವ್ ಏನಾದರೂ ಮಾಡಿದ್ರಿ ಅಂತಂದರೆ ಹೆಚ್ಚು ಹೆಚ್ಚು ತರಕಾರಿ, ಹಸಿರು ತರಕಾರಿಗಳನ್ನ ಹೆಚ್ಚಿಗೆ ತಿನ್ನೋದಕ್ಕೆ ಟ್ರೈ ಮಾಡಿ. ಸೊ ಅದಾದ ಮೇಲೆ ಒಂದು 11 ಈ ಥರ 11 ಗಂಟೆ 11:30 ಈ ಮಿಡಲಲ್ಲಿ ಸೀಡ್ಸ್ಗಳು, ಈ ಕುಕುಂಬರ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಮತ್ತು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್, ಇದೆಲ್ಲ ಮಿಕ್ಸ್ ಇರುವಂತಹ ಸೀಡ್ಸ್ಗಳು ನಿಮಗೆ ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ಕಡೆನೂ ಸಿಗುತ್ತೆ. ನಾನು ನಿಮಗೆ ಬೇಕಾದ್ರೆ ಆ ಪ್ರಾಡಕ್ಟನ್ನು ವಿಡಿಯೋ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಸೊ ತೊಗೋಬೋದು. ಆ ಸೀಡ್ಸನ್ನು ತಂದು ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಪ್ರತಿದಿನ ಇಬ್ಬರೂ ಕೂಡ ಒಂದೊಂದು ಸ್ಪೂನು ಆ ಸೀಡ್ಸ್ ಏನಿರ್ತಿತ್ತು ಮಿಕ್ಸ್ ಇರುವಂಥ ಸೀಡ್ಸ್ಗಳನ್ನ ತಿಂತಾ ಇದ್ವಿ. ಸೊ ಅದರಲ್ಲೂ ನಮಗೆ ಒಂದಷ್ಟು ಪ್ರೋಟೀನ್ಸು, ಫೈಬರ್ಸು ಎಲ್ಲ ಕವರ್ ಆಯಿತು. ಅದಾದಮೇಲೆ ಫ್ರೂಟ್ಸು, ಹಣ್ಣುಗಳು ಇವಾಗಲೂ ನಾನು ನಿಮ್ಗೆ ತೋರಿಸ್ತೀನಿ. ಆಫ್ಟರ್ ಡೆಲಿವರಿ ಆದಮೇಲೂ ಸಹ ಹಣ್ಣುಗಳು ನಮ್ಮ ಮನೇಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಮೊದಲಿಂದಲೂ ಅಷ್ಟೇ, ಇವಾಗ್ಲೂ ಅಷ್ಟೇ. ಹಣ್ಣುಗಳನ್ನ ಚೆನ್ನಾಗಿ ತಿನ್ನಬೇಕು. ಹಣ್ಣು ಹೆಚ್ಚಿಗೆ ತಿನ್ನೋದ್ರಿಂದ ನಮ್ಗೆ ಅದರಲ್ಲಿ ನೀರಿನಂಶ, ನಾರಿನಂಶ, ವಿಟಮಿನ್ಸು ಎಲ್ಲವೂ ಸಿಗೋದ್ರಿಂದ ಸೊ ಹಣ್ಣು 12-12:30 1 ಗಂಟೆ ಒಳಗಡೆ ಹಣ್ಣಿಂದಾಯಿತು. ಆಮೇಲೆ ಊಟ, ಮುದ್ದೆ ಕಂಪಲ್ಸರಿ, ಮುದ್ದೆನೋ ಅಥವಾ ಚಪಾತಿಗಿಂತ ಮುದ್ದೆ ಅಥವಾ ಈ ಜೋಳದ ರೊಟ್ಟಿ, ಸೊ ಈ ಥರ ಇಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಅದ್ರ ಜೊತೆಗೆ ರೈಸು. ಸೊ ಇದು ಒಂದು ಊಟದ ಮೆನು ಆಯಿತು. ಆಮೇಲೆ ಮಿಡಲಲ್ಲಿ ಒಂದು 3 ಗಂಟೆ ಆ ಥರ ಒಂದು ಸ್ವಲ್ಪ ಮಜ್ಜಿಗೆ ಚೆನ್ನಾಗಿ, ನಿಮ್ಮ ಬಾಡಿನ ಎಷ್ಟು ಕೂಲಾಗಿ ಇಟ್ಕೊಂಡಿರ್ತೀರಾ, ಎಷ್ಟು ನೀರು ಕುಡಿತೀರಾ ಹಾಗೆ ಮಿಡಲಲ್ಲಿ ಏನಾದ್ರೂ ಮಜ್ಜಿಗೆ ಈ ಥರ ತೊಗೊಂಡು ಸ್ನ್ಯಾಕ್ಸ್ ಅಂತ ಬಂದಾಗ ಅದರಲ್ಲೂ ಕೂಡ ನಾನು ಹೆಲ್ತಿ ಕಾನ್ಸೆಪ್ಟನ್ನು ಇಟ್ಕೊಳ್ತಿದ್ದೆ. ಫಾರ್ ಎಕ್ಸಾಂಪಲ್ ನನಗೆ ಅಪರೂಪಕ್ಕೆ ಏನಾದರೂ ಮಿಕ್ಸರ್ ಏನಾದರೂ ತಿನ್ನಬೇಕಂತ ಅನ್ನಿಸ್ತು ಅಂತಂದರೆ ಅದಕ್ಕೆ ಸ್ವಲ್ಪ ಆನಿಯನ್ನು, ಮತ್ತು ಆಮೇಲೆ ಕ್ಯಾರೆಟು, ಮತ್ತು ಎಲ್ಲ ಏನೇನು ಅದಕ್ಕೆ ತುರಿದು ಹಾಕ್ಬೋದು, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಅದೊಂದು ಸಲಾಡ್ ಥರ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಅದನ್ನು ನಾನು ತೊಗೊಳ್ತಿದ್ದೆ. ಆಮೇಲೆ ನೀವು ಜಂಕ್ ಫುಡ್ ತಿಂತಲೇ ಇರಲಿಲ್ವಾ ಅಂತ ಕೇಳ್ಬೋದು. ತಿಂತಾ ಇರಲಿಲ್ಲ, ಬಟ್ ಲಿಮಿಟ್ ಅಂದರೆ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಅನ್ನೋ ಥರ. ಬಟ್ ತುಂಬ ನಾನು ಇಲ್ಲ ತಿಂತಾ ಇರಲಿಲ್ಲ. ಯಾವಾಗಲಾದರೂ ಆಸೆ ಆದಾಗ ಮಾತ್ರ ತಿಂತಾ ಇದ್ದಿದ್ದು. ಅದು ಬಿಟ್ಟರೆ ಹೋಟೆಲ್ದು ಅಷ್ಟೇ, ಆಸೆ ಆದಾಗ ಯಾವಾಗಲಾದರೂ ಒಂದೊಂದು ಸತಿ. ಅದು ಬಿಟ್ಟರೆ ಮತ್ತೆ ಕಂಪಲ್ಸರಿ ಅಂತ ಅಂದ್ಬಿಟ್ಟು ಏನೂ ಇಲ್ಲ. ಸೊ ಮತ್ತೆ ನೈಟ್ ರೊಟೀನ್ ಸ್ಟಾರ್ಟು. ರಾತ್ರಿಗೆ ನೀವು ಸ್ವಲ್ಪ 8-8:30 ಒಳಗಡೆ ಈ ಮುದ್ದೆ ಮಾಡ್ಕೊಳ್ಳೋದಾದ್ರೆ ಒಂದು ಸ್ವಲ್ಪ ಬೇಗನೆ 7:30-8 ಗಂಟೆ ಒಳಗಡೆ, ಇಲ್ಲ ಅಂತಂದರೆ ಚಪಾತಿ ಗಿಪಾತಿ ಅಂತ ಅಂದರೆ ನೀವೊಂದು 8 ಗಂಟೆ ಒಳಗಡೆ, ಅದು ಸ್ವಲ್ಪ ಡೈಜೆಷನ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಒಂದು ಚಪಾತಿ, ಅದಕ್ಕೆ ಏನಾದ್ರೂ ಪಲ್ಯ, ಬೀಟ್ರೋಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಸೊ ಈ ಥರ ಏನಾದರೂ ವೆಜಿಟೇಬಲ್ ಕುರ್ಮಾ ಥರ ಈ ಥರ ಏನಾದರೂ ಮಾಡಿಕೊಂಡು ರಾತ್ರಿ ಹೊತ್ತು ಲೈಟಾಗಿ ರೈಸು. ಆಮೇಲೆ ಮತ್ತೆ ನಿಮಗೆ ಹಾಲು ಕುಡಿಯೋ ಅಭ್ಯಾಸ ಇತ್ತು ಅಂತ ಅಂದರೆ ಒಂದೊಂದು ಗ್ಲಾಸ್ ರಾತ್ರಿ ಮಲಗೋಕ್ಕೂ ಫಸ್ಟು ಹಾಲು ಕುಡಿಯೋದು. ಅದಕ್ಕೆ ಕೇಸರಿನೋ, ಬಾದಾಮಿ ಪೌಡರೋ ಮನೆಯಲ್ಲೇ ಮಾಡ್ಕೊಂಡಿರೋದು, ಈ ಥರ ಏನಾದರೂ ಇದು ಮಾಡಿಕೊಂಡು ತೊಗೊಳ್ಳೋದು. ಸೊ ಇದಿಷ್ಟು ಒಂದು ಸಿಂಪಲ್ ರೊಟೀನ್ ನಾನು ಕಂಟಿನ್ಯೂ ಫಾಲೋ ಮಾಡಿದೆ. ಇದು ನನಗೆ ಇದು ಕೂಡ ಒಂದು ನನ್ನ ಬಾಡಿನ ಒಂದು ಫಿಟ್ ಆ್ಯಂಡ್ ಫೈನ್ ಹೆಲ್ತಿ ಅನ್ನೋದಕ್ಕೆ
ಹೆಲ್ಪ್ ಮಾಡ್ತು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಒಂದು ರೊಟೀನ್ ನಡೀತಾ ಇದೆ ಇದು. ಐ ಥಿಂಕ್ ನಿಮಗೂ ಕೂಡ ಈ ಒಂದು ಪಾಯಿಂಟ್ಸ್ಗಳು ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಬಹುದು. ನಾನು ಹೇಳೋ ಒಂದೋ ಎರಡೋ ಪಾಯಿಂಟ್ ನಿಮಗೆ ಹೆಲ್ಪ್ ಆಯ್ತು ಅಂದ್ರೂ ನನಗೆ ಖಂಡಿತ ಖುಷಿ ಆಗುತ್ತೆ. ಈ ಥರ ಒಂದು ಸಿಂಪಲ್ ರೊಟೀನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ವಾಕ್ ಮಾಡೋದಂತೂ ಕಂಪಲ್ಸರಿ ಮಿಸ್ ಮಾಡಬೇಡಿ. ಗಂಡ ಹೆಂಡತಿ ಇಬ್ರೂ ಒಂದು ಅಟ್ಲೀಸ್ಟ್ ಒಂದು ಎಷ್ಟು ಒಂದು 4 ಕಿಲೋಮೀಟರ್, 1-2 ಕಿಲೋಮೀಟ್ರ್ ಹೋಗೋದು, 1-2 ಕಿಲೋಮೀಟರು ಬರೋದು, ಈ ಥರ ವಾಕ್ ಮಾಡೋದಂತೂ ಕಂಪಲ್ಸರಿ ಇಟ್ಕೊಳ್ಳಿ. ನಿಮಗೆ ಇನ್ ಕೇಸ್ ಎಕ್ಸಸೈಸ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಆಲ್ಟರ್ನೇಟ್ ಅಂದರೆ ವಾಕ್. ನನ್ನ ಪ್ರಕಾರ ನೀವು ಆದಷ್ಟು ವಾಕ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಎಸ್, ಇದೊಂದು ಸಿಂಪಲ್ ನನ್ನ ಒಂದು ಡಯಟ್ ರೊಟೀನ್ ಇತ್ತು. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.